ನಮಸ್ಕಾರ. ಮಂಜುನಾಥ್ ಶಿರಟ್ಟಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಲೈವ್ ಬಂದ ವಿಷಯ ಏನೆಂದರೆ, ಇವತ್ತು ಮುಂಡಗೋಡು ತಾಲೂಕಿನಲ್ಲಿ ಪಿಡಿಒಗಳು ಕೊರತೆ. ಪಂಚಾಯತಿಯಲ್ಲಿ 16 ಪಂಚಾಯತಿ ಇದ್ದಾವೆ. 16 ಪಂಚಾಯತಿಯಲ್ಲಿ 4 ಪಂಚಾಯತಿಯಲ್ಲಿ ಪಿಡಿಒಗಳು ಕೊರತೆ ಇದೆ. ಅದಕ್ಕಾಗಿ ಆ 4 ಪಂಚಾಯತಿಗೆ ಪಿಡಿಒಗಳನ್ನು ತುಂಬಿಕೊಡಬೇಕು, ಸಾರ್ವಜನಿಕರು ಒಳ್ಳೆಯದಾಗಬೇಕು ಅಂತ ಲೈವ್ ಮಾಡಿ ಇವತ್ತು ನಾವು ಮನವಿಯನ್ನು ಕೊಡೋಕೆ ಹೊರಟಿದ್ದೇವೆ. ತಾಲೂಕು ಪಂಚಾಯತಿಯಲ್ಲಿ ಇಒ ಅವರಿಗೆ, ಇಒ ಇಲ್ಲ, ಇಒ ಅವರ ಬದಲಿ ಇಡಿಒ ಇದ್ದಾರೆ. ಅವರಿಗೆ ನಾವು ಇವತ್ತು ಮನವಿಯನ್ನು ಕೂಡ ಸಲ್ಲಿಸೋದಕ್ಕಾಗಿ ಲೈವ್ ಬಂದಿದ್ದೇವೆ. ಹೀಗಾಗಿ ಎಲ್ಲರಿಗೂ ನಮಸ್ಕಾರ. ಬರೀ ಎಲ್ಲರಿಗೂ ಮಹಾಬಲೇಶ್ವರ ಅಂತ ತಾಲೂಕಾ ಅಧ್ಯಕ್ಷರು, ಅವರು ಭರತಣ್ಣ ಅಂತ ಪ್ರಧಾನ ಕಾರ್ಯದರ್ಶಿ, ಇವರು ಪರಶುರಾಮ್, ಇವರು ಗೋಪಾಲ್ ಅವರು, ಆಮೇಲೆ ವಸಂತ್ ಅವರು, ಲೈವ್ ಮಾಡಿದವರು ರಾಮಸ್ವಾಮಿ ಅವರು ಅಂತ. ಸರ್, ವಿಚಾರ ಏನಂದರೆ, ನನ್ನ ಸಣ್ಣ ಅಕ್ಷರ ಸಮಸ್ಯೆ ಬಂತಿಲ್ಲ. ತಿಂತದೆ ಇಲ್ಲ, ಓದ್ಬಿಡ, ನೀನು ಓದ್ಬಿಡ. ಓದ್ಲಾ ಸರ್? ಓದ್. ಮೇಲ್ಕಾಣಿಸಿದ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನಲ್ಲಿ ಒಟ್ಟು 16 ಗ್ರಾಮ ಪಂಚಾಯಿತಿಗಳಿದ್ದು, ಅದರಲ್ಲಿ 8 ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿದ್ದು, ಇನ್ನುಳಿದ 8 ಗ್ರಾಮ ಪಂಚಾಯಿತಿಗಳಾದ ಸಾಲ್ಗಾಂವ್ ಗ್ರಾಮ ಪಂಚಾಯಿತಿ, ಬಾಚಣಕಿ ಗ್ರಾಮ ಪಂಚಾಯಿತಿ, ಮಳಗಿ ಗ್ರಾಮ ಪಂಚಾಯಿತಿ, ಇಂದೂರು ಗ್ರಾಮ ಪಂಚಾಯಿತಿ, ಬೈನಹಳ್ಳಿ ಗ್ರಾಮ ಪಂಚಾಯಿತಿ, ಹುನಗುಂದ ಗ್ರಾಮ ಪಂಚಾಯಿತಿ, ಕೋಡಂಬೆ ಗ್ರಾಮ ಪಂಚಾಯಿತಿ, ಕಾತೂರು ಗ್ರಾಮ ಪಂಚಾಯಿತಿ, ಗುಂಜಾವತಿ ಗ್ರಾಮ ಪಂಚಾಯಿತಿ. ಈ 8 ಗ್ರಾಮ ಪಂಚಾಯಿತಿಗಳಲ್ಲಿ 4 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ದು, ಉಳಿದ 4 ಪಂಚಾಯಿತಿಗಳಲ್ಲಿ ಇವರೇ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿನ ಸಾರ್ವಜನಿಕರ ಸಮಸ್ಯೆ ಯಾರಿಗೆ ಹೇಳಬೇಕು ಎಂಬುದು ತಿಳಿಯದಂತಾಗಿದೆ. ಏಕೆಂದರೆ ಸಮಸ್ಯೆಯನ್ನು ಹೇಳಿಕೊಳ್ಳಲು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಇರುವುದಿಲ್ಲ. ಆದ್ದರಿಂದ ಇನ್ನುಳಿದ 4 ಪಂಚಾಯಿತಿಗಳಲ್ಲಿ ಅತಿ ಶೀಘ್ರವಾಗಿ ಅಧಿಕಾರಿಗಳನ್ನು ನೇಮಕ ಮಾಡಿಕೊಡಬೇಕಾಗಿ ವಿನಂತಿ. ಮತ್ತು ಮುಂಡಗೋಡು ತಾಲೂಕಾ ಪಂಚಾಯಿತಿ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಡ್ಡಾಯವಾಗಿ ಅವರ ID ಕಾರ್ಡುಗಳನ್ನು ಧರಿಸಲು ಸೂಚನೆಯನ್ನು ನೀಡಬೇಕು. ಈ ಮೇಲಿನ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯಿಂದ ತಪ್ಪಿಸಿ ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೇ ಹೋದರೆ ಮುಂಡಗೋಡು ತಾಲೂಕಾದ್ಯಂತ ನಮ್ಮ ಸಂಘಟನೆಯಿಂದ ಕಾನೂನಾತ್ಮಕವಾಗಿ ಹೋರಾಟ ಪ್ರತಿಭಟನೆ ಅನಿವಾರ್ಯವಾಗುತ್ತದೆ. ಇಷ್ಟೇ. ಈಗ ವಿಚಾರ ಏನಂದ್ರೆ, ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಹೆಸರು? ಸೋಮಲಿಂಗ ಸರ್. ಇಒ ಸರ್ಗೆ ಕೊಡಬೇಕಾಗಿತ್ತು. ಇಒ ಸರ್ ಕಾಲ್ ಮಾಡಿದ್ವಿ ನಾವು. ಇಒ ಸರ್ ಹಳ್ಯಾಳ ಒಂದೇನೋ ಚಾರ್ಜ್ ಇರೋದ್ರಿಂದ ಅವರು ಹಳ್ಯಾಳದಲ್ಲಿದ್ದಾರೆ. ಹಾಗಾಗಿ ಇವತ್ತು ಸೋಮನಾಥ್ ಸರ್ ಕಡೆಯಿಂದ ಈ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಸರ್ ಈ ಮನವಿಗೆ ಸ್ಪಂದಿಸಿ ಇದನ್ನ ಸಿಒ ಸರ್ಗೂ ಒಂದು ನಾವು ಪ್ರತಿಮೆ ಕಳಿಸ್ಕೊಡ್ಬೇಕು ಜಿಲ್ಲಾಕ್ಕೆ. ಇದನ್ನು ಆದಷ್ಟು ಬೇಗ ನಮ್ಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೇವೆ. ಆಯ್ತಾ ಸರ್? ಲೈವ್ ಕಟ್ ಮಾಡಿ.